ನಮಸ್ಕಾರ. ನಮಗೆ ಎಲ್ಲರಿಗೂ ಕೂಡ ಶ್ರೀಕೃಷ್ಣನ ಪರಮಭಕ್ತ ಅಂತ ಹೇಳಿದ ಕೂಡಲೇ ಕುಚೇಲ ನೆನಪಾಗ್ತಾನೆ, ಹಾಗೆ ಉದ್ಧವ ನೆನಪಾಗ್ತಾನೆ, ಇನ್ನೂ ಅನೇಕರು ನೆನಪಾಗ್ತಾರೆ ನಮಗೆ. ಆದರೆ ಭಾಗವತ ಪುರಾಣ ದಶಮಸ್ಕಂದದಲ್ಲಿ ಒಬ್ಬ ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಶ್ರದ್ಧಾವಂತನಾದಂಥ ಒಬ್ಬ ಭಕ್ತನ ಹೆಸರನ್ನು ಸೂಚಿಸ್ತದೆ. ಅವನ ಹೆಸರು ಶ್ರುತದೇವ ಅಂತ. ಅವನು ಯಾವ ರಾಜನೂ ಅಲ್ಲ, ಅವನ ಬಳಿ ಸಂಪತ್ತೂ ಇಲ್ಲ, ಐಶ್ವರ್ಯವೂ ಇಲ್ಲ, ಕೀರ್ತಿಯೂ ಇಲ್ಲ, ಹೆಸರೂ ಇಲ್ಲ. ಆದರೆ ಅವನ ಹೃದಯದಲ್ಲಿ ಕೃಷ್ಣ ವಾಸ ಮಾಡ್ತಾ ಇದ್ದ. ಈ ಕಥೆ ನಮಗೆ ಏನು ತಿಳಿಸ್ತದೆ ಅಂತ ಹೇಳಿದರೆ, ಭಗವಂತ ಯಾವತ್ತೂ ಕೂಡ ಭಕ್ತನಲ್ಲಿರುವಂಥ ಐಶ್ವರ್ಯವನ್ನು ನೋಡುವುದಿಲ್ಲ, ಭಕ್ತಿಯನ್ನು ನೋಡುತ್ತಾನೆ ಅಂತ ಹೇಳುವಂಥದ್ದನ್ನು ಈ ಶ್ರುತದೇವನ ಕತೆ ನಮಗೆ ತಿಳಿಸಿಕೊಡ್ತದೆ. ಹಿಂದೆ ಮಿಥಿಲಾ ನಗರದಲ್ಲಿ ಇಬ್ಬರು ಭಕ್ತರು ವಾಸ ಮಾಡ್ತಾ ಇದ್ರು. ಒಬ್ಬನ ಹೆಸರು ಶ್ರುತದೇವ ಅಂತ, ಇವನು ಬ್ರಾಹ್ಮಣ. ಹಾಗೆಯೇ ಇನ್ನೊಬ್ಬ ರಾಜ, ಅವನ ಹೆಸರು ಬಹುಲಾಶ್ವ. ಇಬ್ಬರೂ ಕೂಡ ಶ್ರೀಕೃಷ್ಣನನ್ನು ತುಂಬ ಆರಾಧಿಸ್ತಾ ಇದ್ರು, ಭಕ್ತಿ ಮಾಡ್ತಾ ಇದ್ರು. ಕೂತಲ್ಲಿ, ನಿಂತಲ್ಲಿ, ಎದ್ದಲ್ಲಿ, ಹೋದಲ್ಲಿ ಅವರಿಗೆ ಶ್ರೀಕೃಷ್ಣನದ್ದೇ ನೆನಪು, ಶ್ರೀಕೃಷ್ಣನದ್ದೇ ಯೋಚನೆ, ಶ್ರೀಕೃಷ್ಣನನ್ನೇ ತನ್ನಲ್ಲಿ ತಾನು ಕಂಡುಕೊಳ್ತಾ ಇದ್ರು. ಸದಾ ಕಾಲ ಭಗವಂತನ ನಾಮಜಪವನ್ನು ಮಾಡ್ತಾ ಇದ್ರು ಇವರಿಬ್ಬರೂ ಕೂಡ. ಈ ರಾಜ ಏನಿದ್ದಾನೆ ಅವನು ಅತ್ಯಂತ ಶ್ರದ್ಧಾಳು, ಧಾರ್ಮಿಕ, ಯಜ್ಞಗಳನ್ನು ಮಾಡಿಸ್ತಿದ್ದ, ಯಾಗಗಳನ್ನು ಮಾಡಿಸ್ತಿದ್ದ. ಆದರೆ ಅವನಿಗೆ ಅಹಂಕಾರ ಇರಲಿಲ್ಲ. ಅವನು ರಾಜನೇ ಆಗಿದ್ದರೂ ಕೂಡ ಅವನ ಸಂಪತ್ತಿನ ಮದ ಅವನಲ್ಲಿರಲಿಲ್ಲ, ಹಾಗೂ ಅವನಿಗೆ ಅಹಂಕಾರದ ಲವಲೇಶವೂ ಕೂಡ ಅವನಲ್ಲಿ ಇರಲಿಲ್ಲ. ಇನ್ನು ಈ ಇನ್ನೊಬ್ಬ ಶ್ರುತದೇವ ಏನಿದ್ದಾನೆ ಅವನು ಬಡವ, ಅವನಲ್ಲಿ ಯಾವುದೇ ಸಂಪತ್ತಿಲ್ಲ. ಆದರೂ ಕೂಡ ಭಗವಂತನ ಭಕ್ತಿಯನ್ನು ತನ್ನಿಂದಾದ ರೀತಿಯಲ್ಲಿ ಸದಾ ಕಾಲ ತಾನು ಮಾಡ್ತಾ ಇದ್ದ. ಒಂದು ಬಾರಿ ಮಿಥಿಲಾ ನಗರಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ, ತನ್ನ ಎಲ್ಲ ಸಂಗಡಿಗರ ಜೊತೆಯಲ್ಲಿ ಬರ್ತಾನೆ. ಹಾಗೆ ಶ್ರೀಕೃಷ್ಣ ಬರ್ತಾನೆ ಅಂತ ಗೊತ್ತಾದ ಕೂಡಲೇ ಬಹುಲಾಶ್ವ ರಾಜನು, ಶ್ರುತದೇವ ಬ್ರಾಹ್ಮಣನು ಇಬ್ಬರೂ ಓಡಿ 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 ಶ್ರೀಕೃಷ್ಣನ ರಥದ ಹತ್ರ ಬರ್ತಾರೆ. ಬಂದವರು ಬಹಳವಾಗಿ ಬೇಡಿಕೊಳ್ತಾರೆ, ಇವತ್ತು ನಮ್ಮ ಮನೆಗೆ ನೀನು ಬಂದು ಆತಿಥ್ಯವನ್ನು ತೆಕ್ಕೊಳ್ಬೇಕು ಅಂತ. ಭಾಗವತ ದಶಮಸ್ಕಂದದಲ್ಲಿ ಈ ವಿವರ ಬರ್ತದೆ. ಇವತ್ತು ಬಂದು ನೀನು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಇಬ್ಬರನ್ನೂ ನೋಡ್ತಾನೆ. ಇಬ್ಬರಲ್ಲಿಯೂ ಕೂಡ ಭಕ್ತಿ ಉಂಟು, ಇಬ್ಬರಲ್ಲಿಯೂ ಕೂಡ ಶ್ರದ್ಧೆ ಉಂಟು, ಇಬ್ಬರಲ್ಲೂ ಕೂಡ ಕೃಷ್ಣ ನಮ್ಮ ಮನೆಗೇ ಬರಬೇಕು ಅಂತ ಹೇಳುವಂತಹ ಕಾತರತೆ ಉಂಟು, ಆತುರ ಉಂಟು. ಇಬ್ಬರ ಕಣ್ಣಾಲಿಗಳು ಕೂಡ ತುಂಬಿಕೊಂಡುಂಟು. ಭಗವಂತನಿಗೆ ಇಬ್ಬರ ಮನಸ್ಸಿಗೂ ನೋವು ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಏನು ಮಾಡುವುದು, ಯಾರ ಮನೆಗೆ ಹೋಗುವುದು ಈಗ ಕೃಷ್ಣ? ಕೃಷ್ಣ ತನ್ನ ಆ ಮಾಯೆಯನ್ನು ಪ್ರಯೋಗಿಸಿ ಎರಡು ರೂಪಗಳನ್ನು ತಾನು ಪಡ್ಕೊಳ್ತಾನಂತೆ. ಪಡ್ಕೊಂಡು ಒಂದು ರೂಪದಲ್ಲಿ ರಾಜನ ಅರಮನೆಗೆ ಹೋಗ್ತಾನೆ, ಇನ್ನೊಂದು ರೂಪದಲ್ಲಿ ಬಡವನಾದಂತಹ ಶ್ರುತದೇವನ ಮನೆಗೆ ಹೋಗ್ತಾನೆ. ರಾಜ ಬಹಳ ಪ್ರೀತಿಯಿಂದ ಸತ್ಕಾರ ಮಾಡ್ತಾನೆ. ರಾಜನಲ್ಲಿ ಚಿನ್ನದ ಸಿಂಹಾಸನ ಇತ್ತು, ವಜ್ರಗಳಿತ್ತು, ವೈಢೂರ್ಯಗಳಿತ್ತು. ವಿಶೇಷವಾದಂತಹ ಕಾಣಿಕೆಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಿಸ್ತಾನೆ. ವಿಧ ವಿಧವಾದಂತಹ ಭಕ್ಷ್ಯಭೋಜ್ಯಗಳನ್ನು ಮಾಡಿ ದೇವರಿಗೆ ಬಡಿಸ್ತಾನೆ. ಹಾಗೆಯೇ ಅವನು ಹಂಸತೂಲಿಕಾ ತಲ್ಪದಲ್ಲಿ ಭಗವಂತನನ್ನು ಕೂತುಕೊಳ್ಳಿಸ್ತಾನೆ. ಎಷ್ಟೆಲ್ಲ ಆರಾಧನೆಯ ವಿಶೇಷಗಳನ್ನು ಮಾಡ್ಬೋದೋ ಎಲ್ಲವನ್ನೂ ಕೂಡ ಭಗವಂತನಿಗೆ ಮಾಡ್ತಾನೆ. ಆದರೆ ಅದು ತನ್ನ ಅಹಂಕಾರದಿಂದ ಮಾಡಿದ್ದಲ್ಲ, ತನ್ನ ಸಿರಿವಂತಿಕೆಯನ್ನು ತೋರಿಸಿಕೊಳ್ಬೇಕು ಅಂತ ಮಾಡಿದ್ದೂ ಅಲ್ಲ. ಈ ಬಹುಲಾಶ್ವ ಮಹಾರಾಜ ಅವನಲ್ಲಿ ಅದೆಲ್ಲ ಇತ್ತು, ತನ್ನಲ್ಲಿ ಏನೆಲ್ಲ ಉಂಟೋ ಅದೆಲ್ಲ ದೇವರವನಿಗೆ ಕೊಟ್ಟದ್ದು ಅಂತ ಹೇಳುವಂತಹ ಭಾವನೆಯಿಂದ ಅದು ಎಲ್ಲವನ್ನೂ ಕೂಡ ಭಗವಂತನಿಗೆ ಅವನು ಸಮರ್ಪಿಸ್ತಾನೆ. ಅದೆಲ್ಲದರ ಮುಖಾಂತರ ಭಗವಂತನ ಸೇವೆಯನ್ನು ಮಾಡ್ತಾನೆ. ದೇವರು ತುಂಬ ಸಂತೋಷನಾಗ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ. ಅದೇ ಇನ್ನೊಂದು ರೂಪದಲ್ಲಿ ಹೋಗಿದ್ದಾನೆ ಶ್ರುತದೇವನ ಮನೆಗೆ. ಶ್ರುತದೇವನ ಮನೆ ಕೇವಲ ಗುಡಿಸಲು, ಅದು ಯಾವ ಅರಮನೆಯೂ ಅಲ್ಲ. ಅಲ್ಲಿ ಯಾವ ಚಿನ್ನ, ವಜ್ರ, ಬೆಳ್ಳಿ, ಬಂಗಾರ, ವೈಢೂರ್ಯ, ಮಾಣಿಕ್ಯ ಯಾವುದೂ ಇಲ್ಲ. ಸಂಪತ್ತಿನ ಯಾವ ಕುರುಹೂ ಅಲ್ಲಿ ಇಲ್ಲ. ಶುಭ್ರವಾಗಿ ನೆಲವನ್ನು ಗುಡಿಸಿ ಒರೆಸಿ ಸಾರಿಸಿ ತೆಳ್ಳಗಿನ ಒಂದು ಆಸನವನ್ನು ಹಾಕ್ತಾನೆ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೂತ್ಕೊಳ್ಳಿಸ್ತಾನೆ. ಇವನು ಹೇಗೆ ಅಂದರೆ ದಿವಸಕ್ಕೆ ಏನು ತನ್ನ ಪಾಲಿಗೆ ಸಿಕ್ಕಿತೋ ಅದನ್ನು ತಿಂದು ಜೀವನ ಮಾಡ್ತಾ ಇದ್ದಂತಹ ಬಡ ಬ್ರಾಹ್ಮಣ. ಆ ದಿವಸ ಅವನಿಗೆ ಏನು ಹಣ್ಣು ಹಂಪಲುಗಳು ದೊರಕಿತ್ತೋ ಅದನ್ನೇ ದೇವರ ಮುಂದೆ ಇಡ್ತಾನೆ. ಅವನ ಕಣ್ಣುಗಳು ತುಂಬುತ್ತದೆ, ಕಣ್ಣಾಲಿಗಳಿಂದ ಅಶ್ರುಗಳನ್ನು ಸುರಿಸ್ತಾ ಸುರಿಸ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾ ಭಗವಂತನ ಪಾದವನ್ನು ತಾನು ತನ್ನ ಕಣ್ಣೀರಿನಿಂದಲೇ ತೊಳಿತಾನೆ. ತನ್ನ ವಸ್ತ್ರದಿಂದಲೇ, ತನ್ನ ಹೆಗಲಿಗಿರುವಂಥ ಉತ್ತರೀಯದಿಂದಲೇ ಅವನ ಪಾದಗಳನ್ನು ಒರೆಸ್ತಾನೆ. ಅಂತೂ ಭಗವಂತ ಬಂದಾಗ ಭಾವುಕನಾಗಿ ಬಿಡ್ತಾನಂತೆ ಶ್ರುತದೇವ. ಈ ಎರಡೂ ಕಡೆಯಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಭಗವಂತ ರಾಜನಿಗೆ ಹೇಳ್ತಾನಂತೆ,
ನಿನ್ನ ಪ್ರೀತಿಗೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ರಾಜನಾಗಿದ್ದರೆ ಮಾತ್ರ ಸಾಕಾಗುವುದಿಲ್ಲ. ಐಶ್ವರ್ಯಗಳು ಎಷ್ಟಿದ್ರು, ಅಧಿಕಾರ ಇದ್ದರು, ಕೀರ್ತಿ ಇದ್ದರು, ಸೈನ್ಯ ಇದ್ದರು, ಇದೆಲ್ಲ ಇದ್ದರೂ ಕೂಡ ನೀನು ನನ್ನನ್ನು ಪ್ರೀತಿಯಿಂದ ಆಧರಿಸಿದ್ದಿ. ಇದು ಎಲ್ಲವನ್ನೂ ನನಗೆ ತೋರಿಸಬೇಕು ಅಂತ ನೀನು ಆತಿಥ್ಯ ಮಾಡಲಿಲ್ಲ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಸರಿ, ಐಶ್ವರ್ಯಕ್ಕೆ ದೇವರು ಮೆಚ್ಚಿದ, ಅವನ ಆ ಆಡಂಬರದ ಆತಿಥ್ಯಕ್ಕೆ ಮೆಚ್ಚಿದ, ಆಡಂಬರ ತೋರಿಸಲಿಕ್ಕೆ ಮಾಡಿದ್ದಲ್ಲ, ಅವನಲ್ಲಿತ್ತು ಮಾಡಿದ. ಆದರೆ ಬಡವನನ್ನು ದೇವರು ತಿರಸ್ಕಾರ ಮಾಡಿದ್ನ? ಇಲ್ಲ. ಬಡವನ ಮನೆಗೆ ಬಂದಂತಹ ಭಗವಂತ ಆ ರಾಜನ ಮನೆಯಲ್ಲಿ ಪಡೆದಂತಹ ಆ ಆತಿಥ್ಯಕ್ಕಿಂತಲೂ ಹೆಚ್ಚು ಸಮಾಧಾನವನ್ನು, ಸಂತೋಷವನ್ನು ಪಡ್ತಾನಂತೆ. ಇವನ ಸರಳ ಆಸನದಲ್ಲಿ ಕೂತ್ಕೊಂಡ, ಅವನು ಕೊಟ್ಟಂತಹ ಆ ಹಣ್ಣು ಹಂಪಲುಗಳಷ್ಟೇ ಅದನ್ನು ತಿಂದ, ತಂಪಾದ ಪಾನೀಯವನ್ನು ಅವನು ಕೊಟ್ಟಿದ್ದಾನೆ, ಅದನ್ನು ಕುಡಿದಿದ್ದಾನೆ. ಈ ರೀತಿ ಆ ಭಕ್ತಿಯಿಂದ ಅವನು ಕೊಟ್ಟಂತಹ ಆ ಎಲ್ಲ ಸೇವೆಗಳನ್ನು ಕೂಡ ಸ್ವೀಕರಿಸ್ತಾನಂತೆ. ಹಾಗೂ ಸಂತೋಷದಿಂದ ಅವನನ್ನು ಶ್ರುತದೇವರನ್ನು ಬಿಗಿದಪ್ಪಿಕೊಂಡು ಭಗವಂತ ಅವನನ್ನು ಹರಸ್ತಾನಂತೆ. ಇಲ್ಲಿ ನಾವು ಏನು ನೋಡಬಹುದು ಅಂತ ಹೇಳಿದರೆ, ದೇವರು ಯಾವತ್ತೂ ಕೂಡ ಭಕ್ತಿಯಲ್ಲಿ ಶ್ರೀಮಂತಿಕೆಯನ್ನು ನೋಡುವುದಿಲ್ಲ, ಸಂಪತ್ತನ್ನು ನೋಡುವುದಿಲ್ಲ. ನಾವಿವತ್ತು ಏನು ಭಾವಿಸ್ತೇವೆ? ನನ್ನಲ್ಲಿ ದುಡ್ಡಿಲ್ಲ, ನನ್ನಲ್ಲಿ ಹಣ ಇಲ್ಲ, ನನಗೆ ಅನುಕೂಲ ಇಲ್ಲ, ನನ್ನ ಮನೆ ಚಿಕ್ಕದು, ನನ್ನ ಮನೆಯಲ್ಲಿ ನಾನು ಹೇಗೆ ಪೂಜೆ ಮಾಡಲಿ, ನನ್ನ ಮನೆಯಲ್ಲಿ ನಾನು ಹೇಗೆ ದೇವರ ಕೆಲಸಗಳನ್ನು ಮಾಡಲಿ, ನಾನು ಹೇಗೆ ಅತಿಥಿಗಳನ್ನು ಕರೀಲಿ, ನಾನು ಹೇಗೆ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಲಿ, ನಾನು ಮಾಡಿದರೆ ಅದು ದೇವರಿಗೆ ಆ ಕಾರ್ಯದಲ್ಲಿ ಕೊರತೆ ಉಂಟಾಗಬಹುದು, ನಾನು ಹೇಗೆ ಬ್ರಾಹ್ಮಣರಿಗೆ ದಾನವನ್ನು ಕೊಡಲಿ, ನನ್ನಲ್ಲಿ ಇವತ್ತು ಆ ಯಾವುದೇ ಸೌಕರ್ಯಗಳು ನನಗಿಲ್ಲ, ಅನುಕೂಲತೆಗಳಿಲ್ಲ ಅಂತ ನಾವು ಭಾವಿಸ್ತೇವೆ. ಆದರೆ ದೇವರಿಗೆ ಇದು ಯಾವುದೂ ಬೇಡ. ಇದ್ದಾಗ ಕೊಡಿ, ಇದ್ದಾಗ ಕೊಡದೇ ಇದ್ದರೆ ಅದು ತಪ್ಪು. ರಾಜ ಬಹುಲಾಶ್ವ ನೋಡಿ, ತನ್ನತ್ರ ಇತ್ತು, ಇದ್ದದ್ದನ್ನೆಲ್ಲವನ್ನು ಕೊಟ್ಟ. ಇದ್ದಾಗಲೂ ಕೂಡ ದೇವರಿಗೆ ಕೊಡದೇ ಇದ್ದರೆ ಅದು ತಪ್ಪೇ ಆಗ್ತದೆ. ಯಾಕೆಂದರೆ ಅಲ್ಲಿ ಜಿಪುಣತನ ಮಾಡಿಕೊಂಡು ನಾನೆಲ್ಲವನ್ನೂ ಅನುಭವಿಸುವುದು, ದೇವರಿಗೆ ಮಾತ್ರ ಯಾವುದನ್ನೂ ಕೊಡುವುದಿಲ್ಲ, ದೇವರಿಗೆ ಸಾಕು ಅಂತ ಸ್ವಲ್ಪ ಸ್ವಲ್ಪ ಕೊಡುವುದು, ಅದಕ್ಕೆ ಅರ್ಥ ಇಲ್ಲ. ಇದ್ದಾಗ ಯಥೇಚ್ಛವಾಗಿ ನನ್ನಲ್ಲಿದ್ದಷ್ಟನ್ನು ಭಗವಂತನಿಗೆ ಅರ್ಪಿಸಬೇಕು. ಆದರೆ ಇಲ್ಲದೇ ಇದ್ದಾಗ ಕಾರಣಗಳನ್ನು ಹುಡುಕಿಕೊಂಡು ದೇವರ ಕೆಲಸದಿಂದ ನಾವು ಹಿಂದೆ ಜಾರುವುದಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಭಗವಂತ ಹೇಳಿದ್ದಾನೆ. ಅಂದರೆ ಯಾರು ಭಕ್ತಿಯಿಂದ, ಶ್ರದ್ಧೆಯಿಂದ ನನಗೆ ಹಣ್ಣುಗಳನ್ನು, ಹೂವುಗಳನ್ನು, ಫಲಗಳನ್ನು ಯಾವುದೂ ಇಲ್ಲ ಅಂತಾದರೆ ನೀರನ್ನು ಕೊಟ್ಟರೂ ಕೂಡ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಅಲ್ಲಿ ಇರುವಂಥ ಭಕ್ತಿಯನ್ನು ಮಾತ್ರ ನಾನು ನೋಡ್ತೇನೆ ಅಂತ. ದೇವರಿಗೆ ಬೇಕಾದದ್ದು ನಮ್ಮ ಆಡಂಬರ ಅಲ್ಲ, ಐಶ್ವರ್ಯ ಅಲ್ಲ, ತೋರ್ಪಡಿಕೆ ಅಲ್ಲ. ಅವನಿಗೆ ಬೇಕಾದದ್ದು ಸರಳವಾದಂತಹ, ಶುದ್ಧವಾದಂತಹ, ನಿರ್ಮಲವಾದಂತಹ, ಅನನ್ಯವಾದಂತಹ ಭಕ್ತಿ ಮಾತ್ರ. ಇದನ್ನು ಯಾವತ್ತೂ ಮರಿಬಾರದು. ಭಕ್ತಿ ಇಲ್ಲದೆ ಮಾಡಿದಂತಹ ಯಾವ ಉಪಾಸನೆಯೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ, ಭಗವಂತನ ಪ್ರೀತಿಯನ್ನು ನಮಗೆ ತಂದು ಕೊಡುವುದಿಲ್ಲ. ಭಕ್ತಿ ಇದ್ದಾಗ ನಾವು ಎಷ್ಟು ಸಿಂಪಲ್ ಆಗಿ, ಸರಳವಾಗಿ ಮಾಡಿದ್ರೂ ಕೂಡ ದೇವರದನ್ನು ಗ್ರಹಿಸ್ತಾನೆ. ಅದನ್ನು ಬಹಳ ಅದ್ಧೂರಿಯಾಗಿಯೇ ಮಾಡಬೇಕು ಅಂತಿಲ್ಲ. 10 ಜನರನ್ನು ಕರೀಲಿಕ್ಕೆ ನಮಗೆ ಆಗದಿದ್ದರೆ ಒಬ್ಬನನ್ನು ಕರೆದು ಮಾಡಬಹುದು. ಒಬ್ಬನಿಗೂ ಆಗಲಿಲ್ಲ ಅಂತ ಆದರೆ ಗೋವಿಗೆ ಏನಾದರೂ ಕೊಟ್ಟು ಮಾಡ್ಬೋದು. ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಅನುಕೂಲಗಳು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಧರ್ಮಗಳು ಅಂತ ಹೇಳುವಂಥದ್ದು ಉಂಟು. ಅದನ್ನೆಲ್ಲ ತಿಳ್ಕೊಂಡು ನಾವು ಸತ್ಕರ್ಮಗಳನ್ನು ಮಾಡಬೇಕು. ದೇವರು ಯಾವತ್ತೂ ಸಂಪತ್ತಿನಿಂದ ಸಂತೋಷನಾಗುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ತಿಳಿದಿರಬೇಕು. ಸಂಪತ್ತೂ ಕೂಡ ಅಷ್ಟೇ. ಭಗವಂತ ಸಂಪತ್ತನ್ನು ಯಾಕೆ ಶ್ರೀಮಂತರ ಬಳಿಯಲ್ಲಿ ಕೊಡ್ತಾನೆ? ಭಗವದ್ಗೀತೆಯಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಉಂಟು. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅರ್ಜುನನ ಪ್ರಶ್ನೆ ಇತ್ತು, ಎಲ್ಲಿಯಾದರೂ ಯೋಗ ಮಾರ್ಗದಲ್ಲಿ ಹೋಗುವವರು, ಅಂದರೆ ಭಕ್ತಿಯ ದಾರಿಯಲ್ಲಿ ಹೋಗುವವರು ಮಧ್ಯದಿಂದ ಆ ಭಕ್ತಿಯ ದಾರಿಯಿಂದ ಭ್ರಷ್ಟರಾದರೆ ಏನಾಗ್ತಾರೆ ಅಂತ. ಅಂದರೆ ನಮಗೆ ಭಕ್ತಿ ಸಾಕು ಅಂತ ಅನಿಸಿದರೆ ಮರಳಿ ಲೌಕಿಕಕ್ಕೆ ಬಂದರೆ ಅಷ್ಟು ದಿವಸ ಮಾಡಿದಂತಹ ಸಾಧನೆ ವ್ಯರ್ಥ ಆಯಿತಾ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಖಂಡಿತವಾಗಿಯೂ ವ್ಯರ್ಥ ಆಗುವುದಿಲ್ಲ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಶುಚಿಯಾದಂತಹ ಶ್ರೀಮಂತರ ಮನೆಗಳಲ್ಲಿ ಅವರನ್ನು ನಾನು ಮತ್ತೆ ಹುಟ್ಟಿಸ್ತೇನೆ. ಯಾಕೆ ಹುಟ್ಟಿಸ್ತೇನೆ? ಮತ್ತೆ ಮತ್ತೆ ಧರ್ಮ ಕಾರ್ಯಗಳನ್ನು ಮಾಡಿಸ್ಲಿಕ್ಕೋಸ್ಕರ ಹುಟ್ಟಿಸ್ತೇನೆ. ಅವರಲ್ಲಿ ಯಾಕೆ ಸಂಪತ್ತನ್ನು ಇಡ್ತೇನೆ? ಹಿಂದೆ ಯೋಗಭ್ರಷ್ಟರಾಗಿದ್ದಾರೆ, ಈ ಜನ್ಮದಲ್ಲಿ ಮತ್ತೆ ಸಾಧನೆಯನ್ನು ಮಾಡಿ, ಸಾಧನೆಯನ್ನು ಸಂಪೂರ್ಣ ಮಾಡುವುದಕ್ಕೋಸ್ಕರ, ದಾನ ಮಾಡುವುದಕ್ಕೋಸ್ಕರ, ಧರ್ಮ ಮಾಡುವುದಕ್ಕೋಸ್ಕರ, ಸತ್ಕರ್ಮಗಳನ್ನು ಮಾಡುವುದಕ್ಕೋಸ್ಕರ
ಮಾಡುವುದಕ್ಕೋಸ್ಕರ, ತನಗೆ ಸಿಕ್ಕಿದಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕೋಸ್ಕರ ಅವರಲ್ಲಿ ಸಂಪತ್ತನ್ನು ಕೊಟ್ಟಿದ್ದೇನೆ ಅಂತ. ಅದು ಬಿಟ್ಟು ನನ್ನ ಪೀಳಿಗೆ ಪೀಳಿಗೆ ಪೀಳಿಗೆಯವರೆಗೆ ಸುಖವಾಗಿರಲಿ ಅಂತೇಳಿ ಕಂಜೂಸಿ ಮಾಡಿಕೊಂಡು ಜಿಪುಣತನ ಮಾಡಿಕೊಂಡು ಗಂಟು ಕಟ್ಟಿ ಇಡ್ಲಿಕ್ಕೋಸ್ಕರ ದೇವರು ಕೊಡುವಂಥದ್ದು ಅಲ್ಲ ಸಂಪತ್ತನ್ನು ಅಂತ. ಸ್ವಾರ್ಥರಹಿತವಾದಂತಹ ಚಿಂತನೆಯೂ ಇರಬೇಕು, ಭಗವತ್ ಕಾರ್ಯಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಆದರೆ ಪ್ರತಿಯೊಂದು ಮಾಡುವಾಗಲೂ ಕೂಡ ಎಚ್ಚರ ಇರಬೇಕು. ನಾನಿವತ್ತು ಏನನ್ನು ಕೊಡ್ತಾ ಇದ್ದೇನೆ ಅದು ನನ್ನದಲ್ಲ, ನಾನಿವತ್ತು ಏನನ್ನು ಕೊಡ್ತಿದ್ದೇನೋ ಅದು ದೇವರು ನನ್ನ ಕೈಯಲ್ಲಿ ಅವನ ಕೆಲಸಕ್ಕೋಸ್ಕರ ಇಟ್ಟಿದ್ದಾನೆ, ಹಾಗಾಗಿ ಅದನ್ನು ಅವನಿಗೋಸ್ಕರ ಸಮರ್ಪಣೆ ಮಾಡ್ತಿದ್ದೇನೆ ಅಂತ ಹೇಳುವಂತಹ ಆ ಒಂದು ದೃಢವಾದ ನಂಬಿಕೆ ನಮ್ಮಲ್ಲಿರಬೇಕು. ಹಾಗಾಗಿ ಭಕ್ತಿಯಿಂದ ಹೇಳಿದರೆ ದೊಡ್ಡ ದೇವಾಲಯ ಕಟ್ಟುವುದೂ ಅಲ್ಲ, ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಸಮರ್ಪಿಸುವುದೂ ಅಲ್ಲ. ನಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸುವುದೇನು ಉಂಟಲ್ಲ, ಅದುವೇ ನಿಜವಾದಂತಹ ಭಕ್ತಿ. ಹಾಗಾಗಿ ಭಗವಂತ ತಾನೇನು ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಇತ್ತ ಶ್ರುತದೇವನ ಮನೆಗೂ ಹೋಗ್ತಾನೆ, ಆಚೆಯಿಂದ ರಾಜನಾದಂಥ ಬಹುಲಾಶ್ವನ ಮನೆಗೂ ಹೋಗ್ತಾನೆ. ಯಾಕೆ? ಶ್ರೀಮಂತನನ್ನು ಬಡವನು ಎಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಸಮಾನರು, ಭಗವಂತನಿಗೆ ಪಕ್ಷಪಾತ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಗಳನ್ನು ಕೊಡದೆ ನಾವು ನಮ್ಮಲ್ಲಿ ಯಾವುದುಂಟೋ ಎಷ್ಟುಂಟೋ ಅಷ್ಟರಿಂದ ಶ್ರದ್ಧೆಯಿಂದ ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮಾಡುವ. ಯಾಕೆಂದರೆ ಭಗವಂತ ಭಕ್ತರಲ್ಲಿ ಭೇದವನ್ನು ಎಣಿಸುವುದಿಲ್ಲ. ತಾಯಿ ತನ್ನ ಮಕ್ಕಳನ್ನು ಸಲಹುವ ರೀತಿಯಲ್ಲಿ ಅವನು ನಮ್ಮ ಎಲ್ಲರನ್ನೂ ಕೂಡ ಪ್ರೀತಿಸ್ತಾನೆ, ಪ್ರೇಮಿಸ್ತಾನೆ, ಅನುಗ್ರಹಿಸ್ತಾನೆ. ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.